ಗೂಗಲ್ ಸರ್ಚ್ ನಲ್ಲಿ ಒಂದು ಟಾಪ್ ಸರ್ಚಸ್ ನಲ್ಲಿ ಒಂದು ಸರ್ಚ್ ಏನಂದ್ರೆ ಪೆನಿಸ್ ಸೈಜ್ ಎನ್ಲಾರ್ಜ್ಮೆಂಟ್. ಕ್ಯಾನ್ ಯು ಎನ್ಲಾರ್ಜ್ ಅವರ್ ಪೆನಿಸ್? ನಾವು ನಮ್ಮ ಶಿಶ್ನದ ಗಾತ್ರವನ್ನ ಜಾಸ್ತಿ ಮಾಡಬಹುದಾ ಅಂತ ಇದು ಒಂದು ಸರ್ಚ್. ಸ್ಪೆಷಲಿ ಹುಡುಗರು ತುಂಬಾ ಜಾಸ್ತಿ ಮಾಡ್ತಾರೆ, ನಾಟ್ ಓನ್ಲಿ ಇಂಡಿಯಾ, ಅಕ್ರಾಸ್ ದ ವರ್ಲ್ಡ್. ಯಾಕೆ ಎಲ್ಲರಿಗೆ ಸೈಜ್ ಜಾಸ್ತಿ ಬೇಕು? ಸೈಜ್ ಜಾಸ್ತಿ ಇದ್ರೆ ಅದರಿಂದ ಏನಾದರೂ ಬೆನಿಫಿಟ್ ಇದೆಯಾ? ಈ ಎಲ್ಲಾ ವಿಷಯ ಬಗ್ಗೆ ನಾನು ದೀರ್ಘವಾಗಿ ಮಾತಾಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ನಾನು ಮೇನ್ಲಿ ಸೆಕ್ಸಾಲಜಿ ಅಥವಾ ಲೈಂಗಿಕ ತಜ್ಞರಾಗಿ ಸೇವೆ ಮಾಡುವಾಗ ಎಷ್ಟೋ ಯಂಗ್ ಹುಡುಗರು ನನ್ನ ಹತ್ರ ಬರ್ತಾರೆ. ಎಲ್ಲರದು ಒಂದೇ ಕಂಪ್ಲೇಂಟು, ಏನಂದ್ರೆ ಸರ್ ನನಗೆ ಹೇಗೆ ಕೇಳ್ಬೇಕಂತ ಸ್ವಲ್ಪ ಮುಜುಗರ ಅನಿಸ್ತಾ ಇದೆ. ಬಟ್ ಇವಾಗ ಏನಂದ್ರೆ ನನಗೆ ಸ್ವಲ್ಪ ಪೆನಿಸ್ ಸೈಜ್ ಜಾಸ್ತಿ ಮಾಡಕ್ಕೆ ಏನಾದ್ರೂ ಆಪರೇಷನ್ ಏನಾದ್ರೂ ಇದೆಯಾ ಸರ್, ಅಥವಾ ಏನಾದ್ರೂ ಟ್ಯಾಬ್ಲೆಟ್ಸ್ ಏನಾದ್ರೂ ಇದೆಯಾ, ಅಥವಾ ಏನ್ ಮಾಡಿಬಿಟ್ಟು ನಾನು ಪೆನಿಸ್ ಸೈಜ್ ನ ಇಂಪ್ರೂವ್ ಮಾಡ್ಲಿ ಅಥವಾ ಜಾಸ್ತಿ ಮಾಡ್ಲಿ? ಸೊ ಮಿತ್ರರೇ, ನಾನು ಹೇಳ್ತೀನಿ, ಸ್ಟಡಿ ಏನ್ ಹೇಳುತ್ತೆ ಅಥವಾ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ 1,000 ಜನರಲ್ಲಿ ಒಬ್ಬರಿಗೆ ಮೈಕ್ರೋ ಪೆನಿಸ್ ಇರುತ್ತೆ. 1,000 ಜನನಲ್ಲಿ ಒಬ್ಬರಿಗೆ ಮೈಕ್ರೋ ಪೆನಿಸ್ ಇರುತ್ತೆ. ಮೈಕ್ರೋ ಪೆನಿಸ್ ಅಂದ್ರೆ ಪೆನಿಸ್ 1 ಇಂಚ್ ಅಷ್ಟೇ. 1,000 ನಲ್ಲಿ ಒಬ್ಬರಿಗೆ ಇರುತ್ತೆ ಅದು. ಬಟ್ 1,000 ಜನರಲ್ಲಿ 900 ಜನರಿಗೆ ಅನ್ಸುತ್ತೆ ನನ್ನ ಪೆನಿಸ್ ಸಿಗ್ತಿದೆ ಅಂತ. ಸೊ ಪೆನಿಸ್ ಬಗ್ಗೆ ಇಷ್ಟು ಯಾಕೆ ಫೆಂಟೇಸಿ ಅಥವಾ ಇಷ್ಟು ಯಾಕೆ ಏನಿದೆ, ಪೆನಿಸ್ ಜಾಸ್ತಿನೇ ಬೇಕು, ಸೈಜ್ ಜಾಸ್ತಿನೇ ಬೇಕಂದ್ರೆ ಅದಕ್ಕೆ ಒಂದು ರೀಸನ್ ಅಂದ್ರೆ ಪೋರ್ನೋಗ್ರಫಿ. ಪೋರ್ನೋಗ್ರಫಿ ಯಾಕಂದ್ರೆ ನೀವು ಯಾವುದೋ ಒಂದು ಬ್ಲೂ ಫಿಲ್ಮ್ ನೋಡ್ತೀರಾ, ಯಾವುದೋ ಒಂದು ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡ್ತೀರಾ, ಪಿಕ್ಚರ್ ನೋಡ್ತೀರಾ. ಆ ವಿಡಿಯೋ ನೋಡುವಾಗ ಆ ಆಕ್ಟರ್ ಏನಿರ್ತಾರಲ್ಲ, ಅವ್ರದ್ದು ಪೆನಿಸ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ, ತುಂಬಾ ಲೆಂತ್ ಆಗಿ ಇರುತ್ತೆ, ಗರ್ತ್ ಜಾಸ್ತಿ ಇರುತ್ತೆ. ಅವಾಗ ಅದಕ್ಕೆ ನೋಡ್ಬಿಟ್ಟು ನೀವು ಪೂರ್ತಿ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಲ್ಲಿ ಹೋಗ್ಬಿಡ್ತೀರಾ. ಅಯ್ಯೋ ಇವನಿಗೆ ಇಷ್ಟಿದಾರಪ್ಪ, ನಂದು ಇವನ್ ಎದುರು ಏನೋ ಇಲ್ಲ ಅಂತ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಬಟ್ ನಿಮಗ್ ಗೊತ್ತಿರಲ್ಲ, ಆ ಆಕ್ಟರ್ ನ ಸೆಲೆಕ್ಟ್ ಮಾಡಬೇಕಂತೆ 10,000 ಜನರಲ್ಲಿ ಒಬ್ರಿಗೆ ಸೆಲೆಕ್ಟ್ ಮಾಡ್ತಾರೆ ಅವ್ನ ಸೈಜ್ ನೋಡ್ಬಿಟ್ಟು. ಅದು ಜೆನೆಟಿಕ್ ಇರುತ್ತೆ. ಪ್ರತಿ ಒಂದು ಮನೆದ ಅಂತ ಒಂದು ಅನುವಂಶಿಕ ಬಾಡಿನಲ್ಲಿ ಇರುವ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಬ್ರು ಮನೆತನದಲ್ಲಿ ಒಬ್ರು ಹೈಟ್ ಇರ್ತಾರೆ, 6 ಫೀಟು 7 ಫೀಟು. ಒಬ್ರೊಬ್ರು ಮನೆಯಲ್ಲಿ ಎಲ್ಲರೂ ದಪ್ಪಾಗಿ ಇರ್ತಾರೆ. ಒಬ್ರೊಬ್ರ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಮೂಗ್ ಸ್ಟ್ರೇಟ್ ಆಗಿರುತ್ತೆ. ಒಬ್ರೊಬ್ರ ಮನೆಯಲ್ಲಿ ಏನಿರುತ್ತೆ, ಸ್ವಲ್ಪ ಯಾವ್ದೋ ರೀತಿ ಸ್ವಲ್ಪ ಕುಳ್ಳುಗಿರ್ತಾರೆ. ಅದು ಅನುವಂಶಿಕ. ನಿಮ್ ತಂದೆಗೆ, ನಿಮ್ ತಾತಗೆ, ನಿಮ್ ಮುತ್ತಾತಗೆ ಏನ್ ಸೈಜ್ ಬಂದಿದಿರುತ್ತೆ ಅದು ತಮಗೂ ಸೇಮ್ ಬಂದಿದಿರುತ್ತೆ. ಸೊ ಇಲ್ಲಿ ಕ್ವಶನ್ ಏನ್ ಬರೋದು, ನಾವ್ ಇದನ್ನ ಜಾಸ್ತಿ ಮಾಡ್ಬೇಕಾ ಅಥವಾ ಜಾಸ್ತಿ ಮಾಡಬಹುದಾ? ನಾನು ಅದು ಜಾಸ್ತಿ ಮಾಡ್ಬೋದು ಅದು ಹೇಳ್ತೀನಿ, ಬಟ್ ಜಾಸ್ತಿ ಯಾಕೆ ಮಾಡ್ಬೇಕು? ಆವರೇಜ್ ಇಂಡಿಯನ್ ಪೆನಿಸ್ ಸೈಜ್ ಏನಿದೆಯಲ್ಲ 3.5ದಿಂದ 4 ಇಂಚು ಯಾವಾಗ ಎರೆಕ್ಟ್ ಇದ್ದಾಗ, ಅಂದ್ರೆ ಯಾವಾಗ ಉದ್ರೇಕ ಬರುತ್ತೆ ನೋಡಿ ಪೆನಿಸ್ ನಲ್ಲಿ, 3.5ದಿಂದ 4 ಇಂಚ್ ಪೆನಿಸ್ ಸೈಜ್ ಇದ್ರೆ ಸಫಿಶಿಯಂಟ್ ಇದೆ. ಯಾಕೆ ಸಫಿಶಿಯಂಟ್ ಇದೆ ಅದನ್ನು ಲಾಜಿಕ್ ಹೇಳ್ತೀನಿ. ಫಿಮೇಲ್ ಯೋನಿ ಅಥವಾ ಫಿಮೇಲ್ ವಿಜೈನಾ ಅನಾಟಮಿನ ಓದಿದಾಗ, ಫಿಮೇಲ್ ಯೋನಿನಲ್ಲಿ ಇನಿಷಿಯಲ್ ಸ್ಟಾರ್ಟಿಂಗ್ ಏನ್ 3 ಇಂಚ್ ಅಥವಾ 3.5 ಇಂಚ್ ಇದೆ ನೋಡಿ, ಅಲ್ಲಿ ನರ್ವ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಅದು ಕ್ಲಿಟೋರಿಸ್ ಸರೌಂಡಿಂಗ್ ಏರಿಯಾನಲ್ಲಿ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಪೋರ್ಷನ್ ನಲ್ಲಿ ನೀವು ಚೆನ್ನಾಗಿ ರಬ್ ಮಾಡಿಬಿಟ್ರೆ ಅವ್ರಿಗೆ ಅದೇ ಸಂತೋಷ ಅಥವಾ ಅದೇ ಖುಷಿ. 4 ಇಂಚ್ ಒಳಗಡೆ ಎಷ್ಟು ಡೀಪ್ ಹೋದ್ರೂ ಅಲ್ಲಿ ಸೆನ್ಸೇಷನ್ ಇರಲ್ಲ. ಸೊ ನೀವು ಫಾರ್ ಎಕ್ಸಾಂಪಲ್ ಪೆನಿಸ್ ಸೈಜ್ 6 ಇಂಚ್ ಅಥವಾ 7 ಇಂಚ್ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಹಾಫ್ ಪೋರ್ಷನ್ ಮಾತ್ರ ರಬ್ ಆಗಿದ್ದು ಒಂದು ಮಹಿಳೆಗೆ ಗೊತ್ತಾಗ್ತಾ ಇದೆ, ಒಳಗಡೆ ಹಾಫ್ ಪೋರ್ಷನ್ ರಬ್ ಆಗಿದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಒಂದು 4 ಇಂಚ್ ಸೈಜ್ ಇದೆ, ದಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ಫಸ್ಟ್ ಆನ್ಸರ್. ಎರಡನೇದು, ಸೈಜ್ ಬಗ್ಗೆ ಮಾತಾಡಿದಾಗ ಒಬ್ಬರದು ಸೈಜ್ ಒಂದು 6 ಇಂಚ್ 7 ಇಂಚ್ ಅಥವಾ 8 ಇಂಚ್ ಇದೆ ಅಂತ ತಿಳ್ಕೊಳ್ಳಿ. ಬಟ್ ಅವ್ನು 2 ನಿಮಿಷನೂ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ, ಅವನ್ ಸೈಜ್ ಏನು ಉಪಯೋಗ ಇಲ್ಲ. ಬಟ್ ವೆರೆ ಆಸ್ ಒಂದ್ ಪರ್ಸನ್ದು 4 ಇಂಚ್ ಪೆನಿಸ್ ಇದೆ, ಬಟ್ ಒಂದು 8 to 10 ಮಿನಿಟ್ ನಾನ್ ಸ್ಟಾಪ್ ಕಾನ್ಸ್ಟಂಟ್ ಆಗಿ ಒಳಗಡೆ ಹೊರಗಡೆ ಅವನು ರಬ್ ಮಾಡ್ತಾ ಇದ್ದಾನೆ, ಆ ಮಹಿಳೆಗೆ ಮೋರ್ ದೆನ್ ತೃಪ್ತಿ ಸಿಗುತ್ತೆ. ಸೊ ಮಿತ್ರರೇ, ಇಲ್ಲಿ ಸೈಜ್ ಮ್ಯಾಟರ್ ಆಗೋದೇ ಇಲ್ಲ, ಇಲ್ಲಿ ಮ್ಯಾಟರ್ ಆಗೋದು ಸ್ಟ್ಯಾಮಿನಾ, ನಿಮ್ ಟೈಮಿಂಗ್ ಎಷ್ಟಿದೆ. ಅದು ಎಲ್ಲ ಓಕೆ ಸರ್, ಬಟ್ ಈಗ ಸೈಜ್ ಜಾಸ್ತಿ ಮಾಡಬಹುದಾ?
ಹೇಳ್ತೀನಿ. ಪೆನಿಸ್ ಅಂದ್ರೆ ಒಂದ್ ಬಲೂನ್ ತರ. ಈಗ ಒಂದ್ ಬಲೂನ್ ಇದೆ, ಅದರಲ್ಲಿ ನಾವು ಗಾಳಿ ತುಂಬಿದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಪೆನಿಸ್ ನಥಿಂಗ್ ಬಟ್ ಒಂದ್ ಬಲೂನ್. ಆ ಬಲೂನ್ ಅಲ್ಲಿ ಎಷ್ಟು ರಕ್ತ ಜಾಸ್ತಿ ಬರುತ್ತೆ ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಷ್ಟು ರಕ್ತ ಕಡಿಮೆ ಆಗುತ್ತೆ ಅಷ್ಟು ಶ್ರಿಂಕ್ ಆಗಿ ಇರುತ್ತೆ. ಸೊ ನೀವು ಒಳ್ಳೆ ವ್ಯಾಯಾಮ ಮಾಡಿ, ಒಳ್ಳೆ ಕೀಗಲ್ ಎಕ್ಸರ್ಸೈಸ್ ಮಾಡಿ, ಒಳ್ಳೆ ನ್ಯೂಟ್ರಿಷನ್, ಒಳ್ಳೆ ಸಪ್ಲಿಮೆಂಟ್ ತಗೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಇದ್ದಿದ್ ಸೈಜ್, ಫಾರ್ ಎಕ್ಸಾಂಪಲ್ ಹಾರ್ಡ್ನೆಸ್ ಬಂದಾಗ 4 kg ಬಂದಿದೆ ಅಂತ ತಿಳ್ಕೊಳ್ಳಿ, 4 ಇಂಚು. ರೆಗ್ಯುಲರ್ ಆಗಿ ಒಂದ್ 3 months ವ್ಯಾಯಾಮ, 3 months ಒಳ್ಳೆ ಸಪ್ಲಿಮೆಂಟ್ ತೊಗೊಂಡ್ರೆ 5ದಿಂದ 5.5 ಇಂಚುವರೆಗೆ ತಾವೇ ನ್ಯಾಚುರಲಿ ಎಕ್ಸ್ಪ್ಯಾಂಡ್ ಮಾಡಬಹುದು ಅದನ್ನ. ಬಿಕಾಸ್ ಸಪ್ಲೈ ಆಫ್ ಬ್ಲಡ್ ವಿಲ್ ಬಿ ಮೋರ್, ರಕ್ತ ಸಪ್ಲೈನ ಜಾಸ್ತಿ ಮಾಡ್ತಾ ಇದೀವಿ. ಅದರ್ ಬಿಟ್ಟು ನಾನು ಯಾವುದೋ ಒಂದು ಇಂಪ್ಲಾಂಟ್ ಹಾಕೋತೀನಿ, ನಾನು ಸರ್ಜರಿ ಮಾಡ್ಬಿಟ್ಟು ಯಾವುದೋ ಒಳಗಡೆ ರಾಡ್ ಹಾಕ್ತೀನಿ, ರಾಡ್ ಹಾಕ್ಬಿಟ್ಟು ನಾನು ಸೆಕ್ಸ್ ಮಾಡ್ತೀನಿ ಅಂದ್ರೆ ಅದು ತಮ್ದು ಏನ್ ಕಲ್ಪನೆ ಇದ್ರೆ ಅದು ಬಿಟ್ಬಿಡಿ. ಯಾಕಂದ್ರೆ ನನ್ನ ಹತ್ರ ಎಷ್ಟೋ ಹೆಂಗ್ ಹುಡುಗರು ಬರ್ತಾರೆ. ನಾನು ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ ಗುಲ್ಬರ್ಗಾ ವಿಸಿಟ್ಗೆ ಹೋಗ್ತೀನಿ. ಒಂದು 6 months ಬಿಫೋರ್ ನನ್ನ ಹತ್ರ ಒಂದು ಹುಡುಗ, ರೈತನ ಮಗ, ರೈತ ಅಂದ್ರೆ ಪ್ರಗತಿಪರ ರೈತ, ಸ್ವಲ್ಪ ಲ್ಯಾಕ್ಸ್ ನಲ್ಲಿ ಅವ್ರು ಗಳಿಸ್ತಾರೆ. ಈ ಹುಡುಗನಿಗೆ ಏನಂದ್ರೆ ಬ್ಲೂ ಫಿಲ್ಮ್ ನೋಡ್ಬಿಟ್ಟು ಯಾವ್ದೋ ಒಂದು ಆಕ್ಟರ್ ನ ಕಂಪೇರ್ ಮಾಡ್ಬಿಟ್ಟು, ನನ್ನ ಸೈಜ್ ಇದ್ದಿದ್ ಸೈಜ್ 4 ಇಂಚ್ ಇತ್ತು, 5 ಇಂಚ್ ಇತ್ತು, ಬಟ್ ಇವನಿಗೆ 8 ಇಂಚ್ ಮಾಡ್ಬೇಕು, 10 ಇಂಚ್ ಮಾಡ್ಬೇಕು ಅಂತ ಇದು ಮಾಡ್ಬಿಟ್ಟು ಆನ್ಲೈನ್ ನಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಡೆಲ್ಲಿಗೆ ಹೋಗ್ತಾನೆ. ಗುಲ್ಬರ್ಗಾದಿಂದ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿದು ಯಾವುದೋ ಒಂದು ಹಾಸ್ಪಿಟಲ್ ನಲ್ಲಿ ಇವನಿಗೆ ಇಂಪ್ಲಾಂಟ್ ಮಾಡಿಸ್ತಾನೆ, ಇಂಪ್ಲಾಂಟ್ ಕೂಡಿಸ್ತಾನೆ. ಇಂಪ್ಲಾಂಟ್ ಕೂಡ್ಸ್ಕೊಂಡ್ ಬಂದಿದ್ದಿರ್ತಾನೆ. ಇವಾಗ ಇನಿಷಿಯಲಿ ಅವನಿಗೆ ಚೆನ್ನಾಗ್ ಅನ್ಸಿದೆ, ಬಟ್ ಅದರದ್ದು ಒಂದು ಸೈಡ್ ಎಫೆಕ್ಟ್ ಏನಂದ್ರೆ, ಇವಾಗ ಪೆನಿಸ್ ಒಳಗಡೆ ರಾಡ್ ಹಾಕಿದ್ದಾಗ ಏನಾಗುತ್ತೆ, ಯಾವಾಗೂ ಹೀಗೆ ಇರುತ್ತೆ ಅದು. ನಿಮಗ್ ಫೀಲಿಂಗ್ ಬರ್ಲಿ ಬಿಡ್ಲಿ ಹೀಗೆ, ಅದಕ್ಕೆ ಒಂದು ಬಟನ್ ಇರುತ್ತೆ, ಆನ್ ಮತ್ತು ಆಫ್ ಮಾಡೋದು. ಆನ್ ಮಾಡ್ಬಿಟ್ರೆ ಏನಾಗುತ್ತೆ, ಇದ್ದಿದ್ನಲ್ಲಿ ಬೋ ಅಂತ ವೈಬ್ರೇಟರ್ ಇದು ಮಾಡ್ಬಿಟ್ಟು ಸ್ವಲ್ಪ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿದಾದ್ಮೇಲೆ ಇದು ಗರ್ತ ಸ್ವಲ್ಪ ಹೀಗಾಗ್ಬಿಡುತ್ತೆ. ಆಮೇಲೆ ಬಟನ್ ಆಫ್ ಮಾಡಿದ್ಮೇಲೆ ಅದು ನೀರು ಹೋಗ್ಬಿಡುತ್ತೆ. ಸೊ ನಿಮ್ಗೆ ಅದು ಸೆಕ್ಸ್ ಮಾಡಿದ್ರು ಇಲ್ಲಿ ಏನೋ ಆಕ್ಟಿವಿಟಿ ನಡೀತಾ ಇದ್ದು ಬ್ರೈನ್ ಒಳಗೆ ಅದು ಮೆಸೇಜ್ ಪಾಸ್ ಆಗೋದೇ ಇಲ್ಲ. ಓನ್ಲಿ ಯಾರ್ದೋ ಒಂದು ಆಕ್ಟರ್ನ ನೋಡ್ಬಿಟ್ಟು, ಯಾವುದೋ ಒಂದು ಟಿವಿನಲ್ಲಿ ನೋಡ್ಬಿಟ್ಟು ಹೋಗ್ಬಿಟ್ಟು ಈ ತರ ಮಾಡಿಸ್ಕೊಂಡಿದ್ದೇನೆ. ಅದರದ್ದು ಏನ್ ಎಲ್ಲಕ್ಕಿಂತ ದೊಡ್ಡ ಸೈಡ್ ಎಫೆಕ್ಟ್ ಅಂದ್ರೆ ಮೇಂಟೆನೆನ್ಸ್. ಅದಕ್ಕೆ ವರ್ಷಿಗೆ ಒಂದ್ಸತಿ ಹೋಗ್ಬೇಕು, 1.5 ವರ್ಷಕ್ಕೆ ಒಂದ್ಸತಿ ಹೋಗ್ಬೇಕು, ವಾಲ್ ಚೇಂಜ್ ಮಾಡಬೇಕು. ಪ್ರತಿ ಟೈಮ್ 1.5 ಲಕ್ಷದಿಂದ 2 ಲಕ್ಷ. ಎವ್ರಿ ಟೈಮ್ ಅದು ಹೀಗೆ ಇರೋದು. ನೀವೆಲ್ಲ ಮನೆಯಲ್ಲಿ ಮಲಗಿದ್ರು ಹೀಗೆ, ದೇವಸ್ಥಾನಲ್ಲಿನೂ ಹೋದ್ರು ಹೀಗೆ, ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಹೋದ್ರು ಹೀಗೆ. ಒಂದೊಂದ್ಸತಿ ಮುಜುಗರ ಫೀಲ್ ಆಗುತ್ತೆ, ಯಾಕಪ್ಪ ಇವನು ಹೀಗೆ ಇದಾನ ಅಂತ. ಅವನಿಗೆ ಡಿಸ್ಕಂಫರ್ಟ್. ಇವಾಗ ಅವನಿಗೆ ಫೀಲ್ ಆಗ್ತಾ ಇದೆ, ಯಾಕ್ರ ನಾನು ಮಾಡಿಸ್ಕೊಂಡಿದ್ದೀನಪ್ಪ ಅಂತ. ಸೊ ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಡೆಲ್ಲಿಗೆ, ಸರ್ ಮೇರೆಗೂ ನಿಕಾಲ್ದು, ನನಗೆ ತೆಗ್ದ್ಬಿಟ್ಟು ಸರ್, ಇದು ಬೇಡ, ನನಗೆ ಇದು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂದ್ಮೇಲೆ ಅವ್ರು ಭಯ ಹಾಕ್ಸ್ಬಿಟ್ಟು, ಇವಾಗ ನಾವು ತೆಗಿಬಿಟ್ರೆ ಮತ್ತೆ ಏನು ಆಕ್ಷನ್ ಆಗಲ್ಲ, ನೀನು ಆಗೋಯ್ತು ಅಷ್ಟೇ, ಇವಾಗ ಲೈಫ್ ಟೈಮ್ ಇದರ್ನಲ್ಲಿ ಇರ್ಬೇಕಂತ ಭಯ ಹಾಕ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ನನಗೆ ಅಷ್ಟೇ.